ಇತಿಹಾಸದ ಆಧಾರಗಳಲ್ಲಿ ಹ್ಞೂ ಐತಿಹ್ಯಗಳು. ಓಕೆ, ಅದೇ ರೀತಿಯಾಗಿ ಐದು ವಿಧಗಳು. ಹಾಂ, ಸ್ಮಾರಕಗಳು. ಅವಶೇಷಗಳು, ಅದರ ಜೊತೆಗೆ ಮಡಕೆ ಚೂರುಗಳು. ಇಷ್ಟೆಲ್ಲ ಅರ್ಥ ಆಯ್ತಾ? ಸಾಹಿತ್ಯ ಆಧಾರಗಳಲ್ಲಿ ಎಷ್ಟು ವಿಧ ಹಂಗಾದ್ರೆ? ಯಾವ್ಯಾವ ಹೇಳ್ಬೋದಾ? ಒಟ್ಟಾರೆ ಇತಿಹಾಸದ ಆಧಾರಗಳು ಎಷ್ಟು ವಿಧ? ಮುಖ್ಯವಾಗಿ 2 ವಿಧ. ಒಂದನೇದು ಯಾವುದು ವಿಧ? ಒಂದನೇ ವಿಧ ಯಾವುದು? ಸಾಹಿತ್ಯ. ಎರಡನೇದು ಓಕೆ. ಸಾಹಿತ್ಯ ಆಧಾರದಲ್ಲಿ ಎಷ್ಟು ವಿಧ ಹಾಗಾದ್ರೆ? ಮತ್ತೆ 2 ವಿಧ. ಯಾವ್ಯಾವ ಅಂತ ಹೇಳ್ಬೋದಾ? ಹಾಂ, ಹೇಳಿ. ಲಿಖಿತ. ವೆರಿ ಗುಡ್. ಹಂಗಾದ್ರೆ ಲಿಖಿತ ಸಾಹಿತ್ಯದಲ್ಲಿ ಎಷ್ಟು ವಿಧ ಹಾಗಾದ್ರೆ? 2 ವಿಧ. ಯಾವಂತ ಹೇಳ್ಬೋದಾ? ದೇಸಿ ಸಾಹಿತ್ಯ, ವಿದೇಶಿ ಸಾಹಿತ್ಯ. ವೆರಿ ಗುಡ್. ಅದೇ ರೀತಿಯಾಗಿ ಮೌಖಿಕ ಸಾಹಿತ್ಯದಲ್ಲಿ ಹೇಳ್ಬೋದಾ? 3 ವಿಧ. ಯಾವವು? ಐತಿಹ್ಯಗಳು. ಹಾಂ, ಓಕೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾದ ವಿಧ ಯಾವುದು? ವೆರಿ ಗುಡ್. ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳಲ್ಲಿ ಯಾವ್ಯಾವ ಬರ್ತವೆ? ಸ್ಮಾರಕಗಳು ಬರ್ತವೆ, ನಾಣ್ಯಗಳು, ಹಾಂ, ಮಡಿಕೆ ಚೂರುಗಳು. ನೋಡು, ಶಾಸನಗಳು ಬರ್ತವೆ, ಸ್ಮಾರಕಗಳು ಬರ್ತವೆ, ನಾಣ್ಯಗಳು ಬರ್ತವೆ, ಮಡಿಕೆ ಚೂರುಗಳು ಬರ್ತವೆ, ಲಾಸ್ಟು ಇತರೆ ಅವಶೇಷಗಳು. ಅರ್ಥ ಆಯ್ತಾ? ಇವು ಸಾಹಿತ್ಯದ ಆಧಾರಗಳು. ಅರ್ಥ ಆಯ್ತು? ಮುಖ್ಯವಾಗಿ 2 ವಿಧ. ಅರ್ಥ ಆಯ್ತಲ್ಲ? ಸಾಹಿತ್ಯ ಆಧಾರ, ಪುರಾತತ್ವ ಆಧಾರ. ಅರ್ಥ ಆಯ್ತಾ? ಓಕೆ, ಗುಡ್, ವೆರಿ ಗುಡ್. ಅರ್ಥ ಆಯ್ತಲ್ವಾ? ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ನನಗೆ ಮಾತಾಡಿದ್ದಕ್ಕೆ. ಓಕೆ.